ಮೇಡಮ್, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಜಾರ್ಜ್ ಅವ್ರನ್ನ ಆರೋಪ ಮಾಡಿದ್ರು ಅನ್ನೋ ನಿಮ್ಮ ಅವರ ಒಂದು ಜಟಾಪಟಿಲ ಒಂದು ರಾಜಕೀಯ, ಒಂದು ಕ್ಷೇತ್ರ ರಾಜಕೀಯ ಇದಕ್ಕೆ ಅವರಿಬ್ರು ಬೇಕಾ ಮಧ್ಯೆ ಯಾಕೆ? ಅಲ್ಲ, ಇವ್ರು ಏನು ಗೊತ್ತಾ, ನನ್ನ ಜೀವನದಲ್ಲಿ ಆದಂಥ ಕಹಿ ಘಟನೆ ಏನು, ಡಿ ಕೆ ರವಿ ಅವರ ಸಾವು ಆದಂಥ ಸಂದರ್ಭದಲ್ಲಿ ಆ ಸಾವನ್ನು ಉಪಯೋಗಿಸ್ಕೊಂಡು ಎಲ್ಲ ಪಕ್ಷಗಳು ಕೂಡ ರಾಜಕಾರಣವನ್ನು ಮಾಡಿದ್ರು. ರಾಜಕಾರಣದಲ್ಲಿ ಏನು CID ತನಿಖೆಗೆ ವಹಿಸಿದ್ರು. ಅವತ್ತು ಸಿದ್ದರಾಮಯ್ಯ ಸರ್ ಅವರ ಸರ್ಕಾರನೇ ಇದ್ದಿದ್ದು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು. CID ತನಿಖೆಗೆ ಒಪ್ಪಿಸಿದ್ರು. ಜನಗಳ ಒತ್ತಡದಿಂದ, ರಾಜಕಾರಣಿಗಳ ರಾಜಕಾರಣದಿಂದ CBI ತನಿಖೆಗೆ ವಹಿಸಿದ್ರು. CBI ತನಿಖೆಯಲ್ಲಿ ಇವರೆಲ್ಲ ಆರೋಪಗಳನ್ನು ಮಾಡಿದರು. CBI ತನಿಖೆಯಲ್ಲಿ ಸಾರಾ ಸಗಟಾಗಿ ಯಾವ ವಿಚಾರಕ್ಕೆ ಅವರ ಸಾವು ಸಂಭವಿಸ್ತು ಅಂತ ಹೇಳಿ CBI ರಿಪೋರ್ಟ್ನಲ್ಲೂ ಇದೆ. ಸೊ ಇವತ್ತು ಒಬ್ಬ ಜೀವಂತವಾಗಿ ಇಲ್ಲದೆ ಇರೋಂಥ ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ಬಂದು ರಾಜಕಾರಣ ಮಾಡ್ತಾರೆ ಅಂತಂದರೆ, ನಾನು ಅದಕ್ಕೆ ಹೇಳಿದ್ದು, ಇದು ಒಂದು ರೀತಿ ಗೊಬ್ಬರದ ಹುಳು, ಒಂದು ಕ್ರಿಮಿ, ಕೆಟ್ಟ ರಾಜಕಾರಣವನ್ನು ಮಾಡಬೇಕು. ಇವ್ರು ಮಾಡ್ತಿರೋ ರಾಜಕಾರಣವನ್ನು ನೋಡಿ ವಿದ್ಯಾವಂತರು ಯಾರು ರಾಜಕಾರಣಕ್ಕೆ ಬರೋದಕ್ಕೆ ಹೆದರ್ತಾರೆ. ಇವತ್ತು ಇಂಥ ರಾಜಕಾರಣ ಮಾಡಬೇಕಾ? ರಾಜಕಾರಣಕ್ಕೆ ಬಂದರೆ ಈ ರೀತಿ ಒಬ್ಬ ಜೀವಂತ ಇಲ್ಲದೆ ಇರೋ ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ಬಂದು ಇವತ್ತು ರಾಜಕಾರಣ ಮಾಡಬೇಕಾ? ಈ ರಾಜಕಾರಣಿಯ ಏನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಇವರು? ಇಂಥ ಒಂದು ಕೀಳುಮಟ್ಟದ ರಾಜಕಾರಣವನ್ನು CBI ರಿಪೋರ್ಟಲ್ಲಿ ಸಾರಾ ಸಗಟಾಗಿದೆ. ಇವತ್ತು ಜೀವಂತವಾಗಿ ಇಲ್ಲದೆ ಇರುವಂಥ ವ್ಯಕ್ತಿಯ ಹೆಸರನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಇರುವಂಥ ಈ ಒಂದು ಶಾಸಕನ ನಿಜ ಬಣ್ಣ ಜನಸಾಮಾನ್ಯರಿಗೆ ತಿಳಿತಾ ಇದೆ. ಅದರಲ್ಲಿ ಆಗಿನ ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು KJ ಜಾರ್ಜ್ ಅವರು, ಅವ್ರ ಬಗ್ಗೆನೂ ಕೂಡ ಒಂದು ಹೇಳ್ತಾರೆ. KJ ಜಾರ್ಜ್ ಹತ್ರ ಹೋಗಿದ್ರು. ಹೌದು, ಇವರೆಲ್ಲ ಆರೋಪಗಳನ್ನು ಮಾಡಿದ್ರು. ನಾನು ಯಾರ ಬಳಿನೂ ಹೋಗಿರಲಿಲ್ಲ. ನನ್ನ ದುಃಖದಲ್ಲಿ ನಾನಿದ್ದೆ. ನನಗಾದಂಥ ನೋವು, ನನಗಾದಂಥ ಅವಮಾನ, ನನಗಾದಂಥ ಅಪಮಾನಗಳು ನನಗೆ ಮಾತ್ರ ಗೊತ್ತಿದೆ. ಇಡೀ ಸಮಾಜ ಅವತ್ತು ಯಾವ ರೀತಿ ನನ್ನನ್ನು ಅವಮಾನಿಸ್ತು, ಯಾವ ರೀತಿ ಅಪಮಾನಿಸ್ತು ಅಂತ ನನಗೆ ಮಾತ್ರ ಗೊತ್ತಿದೆ. ಅದು ಯಾವುದಕ್ಕೂ ಲೆಕ್ಕಿಸದೆ ನನಗೆ ನೋವಿದ್ದಿದ್ದು, ನಾನು ಬಹಳ ದೊಡ್ಡ ಕನಸನ್ನು ಕಂಡು ನನ್ನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದೆ. ಆ ಜೀವನ ಛಿದ್ರವಾಗೋಯ್ತು. ಆ ಜೀವನ ಛಿದ್ರ ಆಗೋಕ್ಕೆ ಕಾರಣಕರ್ತರು ಯಾರಿದ್ರು, ಇವತ್ತು ಅವ್ರು ಚೆನ್ನಾಗಿದ್ದಾರೆ. ಇವತ್ತು ಜೀವನ ಛಿದ್ರ ಆದಂಥ ಸಂದರ್ಭದಲ್ಲಿ ನನ್ನ ಆಲೋಚನೆಗಳಿದ್ದಿದೆ ಅಷ್ಟೇ. ನನ್ನ ಜೀವನ ಹಿಂಗಾಯ್ತಲ್ಲ ಅನ್ನೋದು ಬಿಟ್ಟರೆ ನಾನು ಎಲ್ಲೂ ಕೂಡ ಯಾರನ್ನೂ ಕೂಡ ಹೋಗಿ ನಾನು ಯಾರನ್ನೂ ಕೂಡ ಭೇಟಿ ಮಾಡಿರಲಿಲ್ಲ. ಆರೋಪಗಳನ್ನ ಎಲ್ಲರ ಮೇಲೂ ಮಾಡಿದ್ರು, ಯಾರನ್ನೂ ಬಿಡಲಿಲ್ಲ. ನನ್ನನ್ನು ಬಿಡಲಿಲ್ಲ, ನನ್ನ ತಂದೆ ತಾಯಿನ ಬಿಡಲಿಲ್ಲ, ಯಾರನ್ನೂ ಕೂಡ ಬಿಡಲಿಲ್ಲ. ಆರೋಪಗಳನ್ನ ಮಾಡಿದ್ರು. CBI ತನಿಖೆ ಆದಮೇಲೆ ಯಾರು ಆರೋಪಗಳು ಮಾಡಿದ್ರಲ್ಲ, ಒಬ್ಬರು ತುಟುಕ್ ಅಂತ ಮಾತಾಡಲಿಲ್ಲ. CBI ರಿಪೋರ್ಟ್ ಬಗ್ಗೆ ಯಾರು ಮಾತಾಡಲಿಲ್ಲ. ಇವತ್ತು ಆತ ಇಲ್ಲ. ಆ ನೋವುಗಳು ನನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದೀನಿ ನಾನೇನು ಇವ್ರಿಗೇನು ಯಾರಿಗೂ ಕೂಡ ಜಸ್ಟಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ವೈವಾಹಿಕ ಜೀವನ ಹೆಂಗಿತ್ತು ಅನ್ನೋ ಜಸ್ಟಿಫಿಕೇಷನ್ ಕೊಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಆ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ನನ್ನ ನೋವುಗಳು ನನಗಿರಲಿ ಅಂತ ಹೇಳಿ ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆ ಸ್ಥಾನಕ್ಕೆ ಕುಂದು ಬರಬಾರ್ದು ಅಂತ ಹೇಳಿ ಇವತ್ತು ಕೂಡ ನಾನು ಮೌನವಾಗಿದ್ದೀನಿ. ನನ್ನ ಶಾಂತಿಯನ್ನು, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ನಾನು ಹೇಳೋದಿಷ್ಟೇ, ನೀವು ರಾಜಕಾರಣ ನೇರ ರಾಜಕಾರಣ ಮಾಡಿರಿ, ಎದುರಿಸೋಣ. ಇಂಥ ಕೀಳುಮಟ್ಟದ ರಾಜಕಾರಣಕ್ಕೆ ನಾನು ಹೆದರ್ತೀನಿ, ಕುಗ್ಗೋಗ್ತೀನಿ, ಮನೆ ಸೇರ್ಕೋತೀನಿ, ಗೋಡೆ ಮಧ್ಯೆ ತಿಳ್ಕೊತೀನಿ ಅಂತ ನೀವೇನಾದರೂ ಭಾವಿಸಿದ್ರೆ ಅದು ನಿಮ್ಮ ಭ್ರಮೆ. ನಾನು ಎದುರುಗಡೆನೇ ಇರ್ತೀನಿ, ಎದುರುಗಡೆನೇ ಧೈರ್ಯವಾಗಿ ನಿಮ್ಮನ್ನು ಎದುರಿಸ್ತೀನಿ. ಇದೇ ಕ್ಷೇತ್ರದಲ್ಲಿರ್ತೀನಿ, ಇದೇ ನಿಮ್ಮನ್ನೇ ಎದುರಿಸ್ತೀನಿ ನಾನು. ಮೇಡಮ್, ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಜಾರ್ಜ್ ಅವ್ರನ್ನ ಆರೋಪ ಮಾಡಿದ್ರು ಅನ್ನೋ ನಿಮ್ಮ ಅವರ ಒಂದು ಜಟಾಪಟಿಲ ಒಂದು ರಾಜಕೀಯ, ಒಂದು ಕ್ಷೇತ್ರ ರಾಜಕೀಯ ಇದಕ್ಕೆ ಅವರಿಬ್ರು ಬೇಕಾ ಮಧ್ಯೆ ಯಾಕೆ? ಅಲ್ಲ, ಇವ್ರು ಏನು ಗೊತ್ತಾ, ನನ್ನ ಜೀವನದಲ್ಲಿ ಆದಂಥ ಕಹಿ ಘಟನೆ ಏನು, ಡಿ ಕೆ ರವಿ ಅವರ ಸಾವು ಆದಂಥ ಸಂದರ್ಭದಲ್ಲಿ ಆ ಸಾವನ್ನು ಉಪಯೋಗಿಸ್ಕೊಂಡು ಎಲ್ಲ ಪಕ್ಷಗಳು ಕೂಡ ರಾಜಕಾರಣವನ್ನು ಮಾಡಿದ್ರು. ರಾಜಕಾರಣದಲ್ಲಿ ಏನು CID ತನಿಖೆಗೆ ವಹಿಸಿದ್ರು. ಅವತ್ತು ಸಿದ್ದರಾಮಯ್ಯ ಸರ್ ಅವರ ಸರ್ಕಾರನೇ ಇದ್ದಿದ್ದು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು. CID ತನಿಖೆಗೆ ಒಪ್ಪಿಸಿದ್ರು. ಜನಗಳ ಒತ್ತಡದಿಂದ, ರಾಜಕಾರಣಿಗಳ ರಾಜಕಾರಣದಿಂದ CBI ತನಿಖೆಗೆ ವಹಿಸಿದ್ರು. CBI ತನಿಖೆಯಲ್ಲಿ ಇವರೆಲ್ಲ ಆರೋಪಗಳನ್ನು ಮಾಡಿದರು. CBI ತನಿಖೆಯಲ್ಲಿ ಸಾರಾ ಸಗಟಾಗಿ ಯಾವ ವಿಚಾರಕ್ಕೆ ಅವರ ಸಾವು ಸಂಭವಿಸ್ತು ಅಂತ ಹೇಳಿ CBI ರಿಪೋರ್ಟ್ನಲ್ಲೂ ಇದೆ. ಸೊ ಇವತ್ತು ಒಬ್ಬ ಜೀವಂತವಾಗಿ ಇಲ್ಲದೆ ಇರೋಂಥ ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ಬಂದು ರಾಜಕಾರಣ ಮಾಡ್ತಾರೆ ಅಂತಂದರೆ, ನಾನು ಅದಕ್ಕೆ ಹೇಳಿದ್ದು, ಇದು ಒಂದು ರೀತಿ ಗೊಬ್ಬರದ ಹುಳು, ಒಂದು ಕ್ರಿಮಿ, ಕೆಟ್ಟ ರಾಜಕಾರಣವನ್ನು ಮಾಡಬೇಕು. ಇವ್ರು ಮಾಡ್ತಿರೋ ರಾಜಕಾರಣವನ್ನು ನೋಡಿ ವಿದ್ಯಾವಂತರು ಯಾರು ರಾಜಕಾರಣಕ್ಕೆ ಬರೋದಕ್ಕೆ ಹೆದರ್ತಾರೆ. ಇವತ್ತು ಇಂಥ ರಾಜಕಾರಣ ಮಾಡಬೇಕಾ? ರಾಜಕಾರಣಕ್ಕೆ ಬಂದರೆ ಈ ರೀತಿ ಒಬ್ಬ ಜೀವಂತ ಇಲ್ಲದೆ ಇರೋ ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ಬಂದು ಇವತ್ತು ರಾಜಕಾರಣ ಮಾಡಬೇಕಾ? ಈ ರಾಜಕಾರಣಿಯ ಏನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಇವರು?
ಇಂಥ ಒಂದು ಕೀಳುಮಟ್ಟದ ರಾಜಕಾರಣವನ್ನು CBI ರಿಪೋರ್ಟಲ್ಲಿ ಸಾರಾಸಗಟಾಗಿದೆ. ಇವತ್ತು ಇಲ್ಲದೆ ಇರುವಂಥ ವ್ಯಕ್ತಿನ, ಜೀವಂತವಾಗಿ ಇಲ್ಲದೆ ಇರುವಂಥ ವ್ಯಕ್ತಿಯ ಹೆಸರನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಾ ಇರುವಂಥ ಈ ಒಂದು ಶಾಸಕನ ನಿಜ ಬಣ್ಣ ಜನಸಾಮಾನ್ಯರಿಗೆ ತಿಳಿತಾ ಇದೆ. ಅದರಲ್ಲಿ ಆಗಿನ ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು KJ ಜಾರ್ಜ್ ಅವರು, ಅವ್ರ ಬಗ್ಗೆನೂ ಕೂಡ ಒಂದು ಹೇಳ್ತಾರೆ. KJ ಜಾರ್ಜ್ ಹತ್ರ ಹೋಗಿದ್ರು. ಹೌದು, ಇವರೆಲ್ಲ ಆರೋಪಗಳನ್ನು ಮಾಡಿದ್ರು. ನಾನು ಯಾರ ಬಳಿನೂ ಹೋಗಿರಲಿಲ್ಲ. ನಾನು ನನ್ನ ದುಃಖದಲ್ಲಿ ನಾನಿದ್ದೆ. ನನಗಾದಂಥ ನೋವು, ನನಗಾದಂಥ ಅವಮಾನ, ನನಗಾದಂಥ ಅಪಮಾನಗಳು ನನಗೆ ಮಾತ್ರ ಗೊತ್ತಿದೆ. ಇಡೀ ಸಮಾಜ ಅವತ್ತು ಯಾವ ರೀತಿ ನನ್ನನ್ನು ಅವಮಾನಿಸ್ತು, ಯಾವ ರೀತಿ ಅಪಮಾನಿಸ್ತು ಅಂತ ನನಗೆ ಮಾತ್ರ ಗೊತ್ತಿದೆ. ಅದು ಯಾವುದಕ್ಕೂ ಲೆಕ್ಕಿಸದೆ ನನಗೆ ನೋವಿದ್ದಿದ್ದು, ನಾನು ಬಹಳ ದೊಡ್ಡ ಕನಸನ್ನು ಕಂಡು ನಾನು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದೆ. ಆ ಜೀವನ ಛಿದ್ರವಾಗೋಯ್ತು. ಆ ಜೀವನ ಛಿದ್ರ ಆಗೋಕ್ಕೆ ಕಾರಣಕರ್ತರು ಯಾರಿದ್ರು, ಇವತ್ತು ಅವ್ರು ಚೆನ್ನಾಗಿದ್ದಾರೆ. ಇವತ್ತು ಜೀವನ ಛಿದ್ರ ಆದಂಥ ಸಂದರ್ಭದಲ್ಲಿ ನನ್ನ ಆಲೋಚನೆಗಳಿದ್ದಿದೆ ಅಷ್ಟೇ. ನನ್ನ ಜೀವನ ಹಿಂಗಾಯ್ತಲ್ಲ ಅನ್ನೋದು ಬಿಟ್ಟರೆ ನಾನು ಎಲ್ಲೂ ಕೂಡ ಯಾರನ್ನೂ ಕೂಡ ಹೋಗಿ ನಾನು ಯಾರನ್ನೂ ಕೂಡ ಭೇಟಿ ಮಾಡಿರಲಿಲ್ಲ. ಆರೋಪಗಳನ್ನ ಎಲ್ಲರ ಮೇಲೂ ಮಾಡಿದ್ರು, ಯಾರನ್ನೂ ಬಿಡಲಿಲ್ಲ. ನನ್ನನ್ನು ಬಿಡಲಿಲ್ಲ, ನನ್ನ ತಂದೆ ತಾಯಿನ ಬಿಡಲಿಲ್ಲ, ಯಾರನ್ನೂ ಕೂಡ ಬಿಡಲಿಲ್ಲ. ಆರೋಪಗಳನ್ನ ಮಾಡಿದ್ರು. CBI ತನಿಖೆ ಆದಮೇಲೆ ಯಾರು ಆರೋಪಗಳು ಮಾಡಿದ್ರಲ್ಲ, ಒಬ್ಬರು ತುಟುಕ್ ಅಂತ ಮಾತಾಡಲಿಲ್ಲ. CBI ರಿಪೋರ್ಟ್ ಬಗ್ಗೆ ಯಾರು ಮಾತಾಡಲಿಲ್ಲ. ಇವತ್ತು ಆತ ಇಲ್ಲ. ಆ ನೋವುಗಳು ನನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದೀನಿ ನಾನೇನು ಇವ್ರಿಗೇನು ಯಾರಿಗೂ ಕೂಡ ಜಸ್ಟಿಫಿಕೇಷನ್ ಕೊಡೋ ಅವಶ್ಯಕತೆ ಇಲ್ಲ. ನನ್ನ ವೈವಾಹಿಕ ಜೀವನ ಹೆಂಗಿತ್ತು ಅನ್ನೋ ಜಸ್ಟಿಫಿಕೇಷನ್ ಕೊಡೋ ಅವಶ್ಯಕತೆ ಯಾರಿಗೂ ಇಲ್ಲ. ಆ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ನನ್ನ ನೋವುಗಳು ನನಗಿರಲಿ ಅಂತ ಹೇಳಿ ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆ ಸ್ಥಾನಕ್ಕೆ ಕುಂದು ಬರಬಾರ್ದು ಅಂತ ಹೇಳಿ ಇವತ್ತು ಕೂಡ ನಾನು ಮೌನವಾಗಿದ್ದೀನಿ. ನನ್ನ ಶಾಂತಿಯನ್ನು, ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡಿ. ನಾನು ಹೇಳೋದಿಷ್ಟೇ, ನೀವು ರಾಜಕಾರಣ ನೇರ ರಾಜಕಾರಣ ಮಾಡಿರಿ, ಎದುರಿಸೋಣ. ಇಂಥ ಕೀಳುಮಟ್ಟದ ರಾಜಕಾರಣಕ್ಕೆ ನಾನು ಹೆದರ್ತೀನಿ, ಕುಗ್ಗೋಗ್ತೀನಿ, ಮನೆ ಸೇರ್ಕೋತೀನಿ, ಗೋಡೆ ಮಧ್ಯೆ ತಿಳ್ಕೊತೀನಿ ಅಂತ ನೀವೇನಾದರೂ ಭಾವಿಸಿದ್ರೆ ಅದು ನಿಮ್ಮ ಭ್ರಮೆ. ನಾನು ಎದುರುಗಡೆನೇ ಇರ್ತೀನಿ, ಎದುರುಗಡೆನೇ ನಿಮ್ಮ ಧೈರ್ಯವಾಗಿ ನಿಮ್ಮನ್ನು ಎದುರಿಸ್ತೀನಿ. ಇದೇ ಕ್ಷೇತ್ರದಲ್ಲಿರ್ತೀನಿ, ಇದೇ ನಿಮ್ಮನ್ನೇ ಎದುರಿಸ್ತೀನಿ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.